ಸ್ಯಾಂಡಲ್ವುಡ್ನಲ್ಲಿ ಕಿರುತೆರೆಯಲ್ಲಿ ಜೋಡಿಗಳಾಗಿ ಮದುವೆ ಆಗ್ತಿರೋರ ಸಂಖ್ಯೆ ಹೆಚ್ಚಾಗಿದೆ. ಒಂದು ಸೀರಿಯಲ್ ಅಥವಾ ಒಂದು ಸಿನಿಮಾಗಳಲ್ಲಿ ನಟಿಸಿದಂಥ ಜೋಡಿಗಳೇ ಒಪ್ಪಿಗೆಯನ್ನ ಪಡೆದುಕೊಂಡು ಪ್ರೀತಿಸಿ ಮದುವೆ ಆಗ್ತಾ ಇದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಕಳೆದ ವರ್ಷ ಅಂದರೆ 2023 ಮತ್ತು ಈ ವರ್ಷ ಅನೇಕ ಸ್ಟಾರ್ ಜೋಡಿಗಳು ಮದುವೆ ಆಗಿದ್ರು. ಇದೀಗ ಇನ್ನೊಂದು ಸಿಹಿ ಸುದ್ದಿ. ಕನ್ನಡದಲ್ಲಿ ಅದ್ಭುತವಾದಂಥ ಸೀರಿಯಲ್ ಕೊಟ್ಟಂಥ ನಾಯಕ ನಾಯಕಿ ಇವರಿಬ್ರು ಅಂದರೆ ಎಲ್ರಿಗೂ ಫೇವ್ರೆಟೇ. ಇವರು ಇದೀಗ ಲವ್ನಲ್ಲಿ ಬಿದ್ದಿದ್ದಾರೆ. ಅದು ಇಲ್ಲಿ ಹೇಳ್ಕೊಂಡಿಲ್ಲ, ಈಗ ತೆಲುಗುವಿನಲ್ಲೂ ಕೂಡ ಇಬ್ರು ಸೀರಿಯಲ್ ಮಾಡ್ತಾ ಇರೋದ್ರಿಂದ ಅಲ್ಲಿನ ಒಂದು ರಿಯಾಲಿಟಿ ಶೋನಲ್ಲಿ ಇವರಿಬ್ಬರ ಲವ್ ವಿಚಾರ ರಿವೀಲ್ ಆಗಿದೆ. ಹಾಗಿದ್ರೆ ಯಾವಾಗಿಂದ ಲವ್ ಮಾಡ್ತಿದ್ದಾರೆ, ಮದುವೆ ಯಾವಾಗ ಫಿಕ್ಸ್ ಆಗಿದೆ, ಇವರ ಲವ್ ಸ್ಟೋರಿ ಎಷ್ಟು ರೋಚಕವಾಗಿದೆ, ಎಲ್ಲವನ್ನ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಮ್ಮ ಮೇಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಕೆಲವು ವರ್ಷಗಳ ಹಿಂದೆ ಜೀ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದಂಥ ಸೀರಿಯಲ್ ಕಮಲಿ ಸೀರಿಯಲ್ ಯಾರಿಗೆ ತಾನೇ ಮರೆಯೋದಕ್ಕೆ ಸಾಧ್ಯ ಹೇಳಿ. ಈ ಧಾರಾವಾಹಿ ಬಹು ವರ್ಷಗಳ ಕಾಲ ಅದ್ಭುತವಾಗಿ ಮೂಡಿ ಬಂದಿತ್ತು. ಈ ಸೀರಿಯಲ್ನ ಎಲ್ಲ ಪಾತ್ರಧಾರಿಗಳು ಎಲ್ರಿಗೂ ಚಿರಪರಿಚಿತ. ಈ ಧಾರಾವಾಹಿ ಹಿಟ್ ಆಗೋದಕ್ಕೆ ರೀಸನ್ನೇ ಹೀರೋ ಮತ್ತು ಹೀರೋಯಿನ್ನ ಕೆಮಿಸ್ಟ್ರಿ. ರಿಷಿ ಸರ್ ಹಾಗೂ ಕಮಲಿಯ ಜೋಡಿ ವೀಕ್ಷಕರ ಫೇವ್ರೆಟ್ ಜೋಡಿಗಳಲ್ಲಿ ಒಂದಾಗಿತ್ತು. ರಿಷಿ ಕಾಲೇಜಿನ ಲೆಕ್ಚರ್ ಆಗಿದ್ರೆ ಕಮಲಿ ರಿಷಿಯ ಸ್ಟೂಡೆಂಟ್ ಆಗಿದ್ಲು. ಇವರಿಬ್ಬರಿನ ನಡುವೆ ಲವ್ ಸ್ಟೋರಿ. ನಂತರ ಕಮಲಿಯ ನಿಜವಾದ ಪೋಷಕರು ಯಾರು, ಏನು, ಎತ್ತ ಅಂತ ಒಂದಷ್ಟು ಡ್ರಾಮಾ. ಇದೆಲ್ಲದರ ಜೊತೆಗೆ ಈ ಸೀರಿಯಲ್ ಅದ್ಭುತವಾಗಿ ಮೂಡಿ ಬಂದಿತ್ತು. ಅದೇ ಜೋಡಿ ಇದೀಗ ರಿಯಲ್ ಲೈಫ್ನಲ್ಲೂ ಜೋಡಿ ಆಗ್ತಿದ್ದಾರೆ ಅನ್ನುವಂಥ ಸುದ್ದಿ ವೈರಲ್ ಆಗ್ತಾ ಇದ್ದ ಹಾಗೇನೆ ಅವರ ಅಭಿಮಾನಿಗಳು ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಯಾಕಂದರೆ ಈ ಸೀರಿಯಲ್ ಪ್ರಸಾರವಾಗ್ತಾ ಇದ್ದ ಹಾಗೇನೆ ಆಗಿನಿಂದ ಈಗಿನವರೆಗೂ ರಿಷಿ ಮತ್ತು ಕಮಲಿ ಅಂತ ಒಂದಷ್ಟು ಫ್ಯಾನ್ ಪೇಜಸ್ಗಳು ಕೂಡ ಹುಟ್ಕೊಂಡಿದೆ. ಇವರಿಬ್ರು ಮದುವೆ ಆಗ್ತಾರೆ, ಮದುವೆ ಆಗಬೇಕು ಅನ್ನೋದು ಅನೇಕರ ಬಯಕೆ ಕೂಡ ಆಗಿತ್ತು. ಸೊ ಇವರಿಬ್ರು ಈಗ ಲವ್ನಲ್ಲಿ ಬಿದ್ದಿರುವಂಥ ವಿಚಾರ ಹೇಗೆ ರಿವೀಲ್ ಆಯಿತು ಅಂತ ಗೊತ್ತಾದರೆ ನಿಜವಾಗ್ಲೂ ನೀವು ಕೂಡ ಆಶ್ಚರ್ಯಪಡ್ತೀರಾ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಬ್ರು ಪರಸ್ಪರ ಪ್ರೀತಿಸ್ತಾ ಇದ್ರು, ಅನೇಕ ವರ್ಷದ ರಿಲೇಶನ್ಶಿಪ್ ಆಗಿದ್ರೂ ಅದನ್ನು ಹೈಡ್ ಮಾಡಿರ್ತಾರೆ. ಅದನ್ನು ರಾಜಾರೋಷವಾಗಿ ಎಲ್ಲರ ಮುಂದೆ ಹೇಳ್ಕೊಳ್ಳೋದು ತೀರಾ ಕಮ್ಮಿ. ಆದರೆ ಯಾವುದೋ ಒಂದು ಮೂಮೆಂಟ್ನಲ್ಲಿ ಅವ್ರ ಮೇಲೆ ಡೌಟ್ ಬರ್ತಾ ಇರುತ್ತೆ, ಆದರೂ ಅವ್ರು ಹೇಳ್ಕೊಡೋದಿಲ್ಲ. ಆದರೆ ಕೆಲವೊಮ್ಮೆ ಮಾತ್ರ ಹೇಗೋ ಸಿಕ್ಕಿ ಹಾಕಿಕೊಳ್ತಾರೆ. ಇವರು ಕೂಡ ಅದೇ ಥರ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಮೊದಲಿನಿಂದಲೂ ಇವರಿಬ್ಬರ ಮೇಲೆ ಡೌಟ್ ಇತ್ತು. ಕಾರಣ ಇವರಿಬ್ಬರ ಕೆಮಿಸ್ಟ್ರಿ ಅಷ್ಟರ ಮಟ್ಟಿಗೆ ಚೆನ್ನಾಗಿರ್ತಿತ್ತು. ಇಬ್ಬರ ನಡುವೆ ಏನೋ ಸಮಥಿಂಗ್ ಇದೆ ಅಂತಲೇ ಎಲ್ಲರೂ ಭಾವಿಸಿದ್ರು. ಆದರೆ ಕೇಳಿದಾಗ ಇಲ್ಲ ಇಲ್ಲ ಅಂತ ಹೇಳ್ತಿದ್ರು. ಆದರೆ ತೆಲುಗು ರಿಯಾಲಿಟಿ ಶೋನಲ್ಲಿ ಒಂದು ಗೇಮ್ನ ಸಂದರ್ಭದಲ್ಲಿ ಇಬ್ರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಹಾಕಿಕೊಂಡ್ಬಿಟ್ಟಿದ್ದಾರೆ. ಈ ಸುದ್ದಿ ಗೊತ್ತಾಗಿದ್ದು ಇಬ್ಬರ ಮುಖದಲ್ಲೂ ಸಿಕ್ಕಾಪಟ್ಟೆ ನಾಚಿಕೆ ಇತ್ತು. ವಿಷಯ ಹೊರಗೆ ಬಂದಿದ್ದು ಹೇಗೆ ಅಂತ ಗೊತ್ತಾದ್ರೆ ನೀವು ಕೂಡ ಆಶ್ಚರ್ಯಪಡ್ತೀರಾ. ತೆಲುಗು ಸೀರಿಯಲ್ನಲ್ಲೂ ಕೂಡ ಇವರಿಬ್ರು ಮಿಂಚ್ತಾ ಇರೋದ್ರಿಂದ ಒಂದು ರಿಯಾಲಿಟಿ ಶೋಗೆ ಅಮೂಲ್ಯ ಹೋಗಿದ್ರು. ಅಮೂಲ್ಯ ಬಳಿ ಅಲ್ಲಿನ ನಿರೂಪಕಿ ನಿಮ್ಮ ಫೋನನ್ನು ಕೊಡಿ ಅಂತ ಕೇಳಿದ್ರು. ಇವರು ತಟ್ ಅಂತ ಫೋನನ್ನು ತೆಗೆದ್ರು. ನೀವ್ಯಾಕೆ ನಿರಂಜನ್ಗೆ ಈಗ ಕಾಲ್ ಮಾಡಬಾರ್ದು ಅಂತ ಹೇಳಿದ್ರು. ಕೆಲವು ಹೊತ್ತುಗಳ ಕಾಲ ಸ್ವಲ್ಪ ನಾಚಿಕೆ ಮಾಡಿಕೊಂಡು ಇಲ್ಲ ಅದು ಇದು ಅಂತ ರೀಸನ್ ಹೇಳಿದ್ರು. ನಿರೂಪಕಿ ಬಿಡಲೇ ಇಲ್ಲ. ಅದಾದ್ಮೇಲೆ ಕರೆ ಮಾಡಿದ್ರು. ಆ ಕರೆ ಮಾಡಿದಂಥ ಸಂದರ್ಭದಲ್ಲಿ ನಿರಂಜನ್ ಅವರ ಹೆಸರು ಏನಂತ ಸೇವ್ ಆಗಿದೆ ಅಂತ ಚೆಕ್ ಮಾಡಿದಾಗ ನಿರಂಜನ್ ಅವರ ಹೆಸರು ಪ್ರೀತಿಯಿಂದ ಮೈ ಟಾಮ್ ಅಂತ ಅಮೂಲ್ಯ ಸೇವ್ ಮಾಡಿದ್ದು ಗೊತ್ತಾಯಿತು. ನಿರಂಜನ್ ಕೂಡ ತೆಲುಗು ಸೀರಿಯಲ್ಗಳಲ್ಲಿ ನಟಿಸಿದ್ರಿಂದ ನಿರಂಜನ್ ಬಗ್ಗೆ ಎಲ್ರಿಗೂ ಗೊತ್ತಿತ್ತು. ಮತ್ತು ಆ ಇಂಡಸ್ಟ್ರಿಯಲ್ಲೂ ಕೂಡ ತೆಲುಗು ಇಂಡಸ್ಟ್ರಿಯಲ್ಲೂ ಕೂಡ ನಿರಂಜನ್ ಮತ್ತು ಅಮೂಲ್ಯ ಲವ್ನಲ್ಲಿ ಬಿದ್ದಿದ್ದಾರೆ ಅನ್ನುವಂಥ ಸುದ್ದಿ ವೈರಲ್ ಆಗಿತ್ತು. ಈ ಕಾರಣಕ್ಕಾಗಿಯೇ ಪ್ರೋಗ್ರಾಮ್ನಲ್ಲಿ ನಿರಂಜನ್ಗೆ ಕಾಲ್ ಮಾಡಿಸಿದ್ರು. ಮೈ ಟಾಮ್ ಅಂತ ಸೇವ್ ಆಗಿದ್ದನ್ನು ನೋಡಿ ನಿರೂಪಕಿ ಸಾಕಷ್ಟು ರೀತಿಯಾದಂಥ ಪ್ರಶ್ನೆಗಳನ್ನು ಮಾಡಿದಾಗ ಅಮೂಲ್ಯ ನಾಚಿಕೆಯಿಂದ ಉತ್ತರ ಕೊಡ್ತಾ ಇದ್ರು. ಆಮೇಲೆ ನಮ್ಮ ಮುಂದೆನೆ ಕಾಲ್ ಮಾಡಿ ಅಂತ ಹಠಕ್ಕೆ ಬಿದ್ರು. ಫೋನ್ ಮಾಡೋ ಬೇಡೋ ಅಂತ ಹೆಂಗೋ ಏನೋ ಫೋನು ಮಾಡಿದ್ರು. ಸ್ಪೀಕರ್ ಹಾಕಿ ಅಂತ ಹೇಳ್ತಾ ಇದ್ದ ಹಾಗೇನೆ ಅಮೂಲ್ಯ ಸ್ಪೀಕರು ಹಾಕಿದ್ರು. ಇನ್ನೇನು ಹಲೋ ಅಂದು ಮಾತು ಶುರು ಮಾಡುವಾಗ ನಾನು ರಿಯಾಲಿಟಿ ಶೋನಲ್ಲಿ ಇದ್ದೀನಿ, ನೀನು ಮಾತನಾಡುವಾಗ ಹುಷಾರು ಅನ್ನುವಂಥ ರೀತಿಯಲ್ಲಿ ಸಿಗ್ನಲನ್ನು ಕೊಟ್ಟರು. ಆಗ ಅಮೂಲ್ಯ ನಾಚಿ ನೀರಾಗಿ ಹೋದ್ರು. ಆಗ ನಿರಂಜನ್ ಕೂಡ ಎಚ್ಚರಿಕೆ ವಹಿಸಿದ್ರು. ಹೇಗಿದ್ದೀರಾ, ಹೇಗಿದ್ದೀವಿ, ಚೆನ್ನಾಗಿದ್ದೀನಿ, ಚೆನ್ನಾಗಿಲ್ಲ ಇಷ್ಟೇ ಮಾತಾಡಿಕೊಂಡ್ರು. ಇದನ್ನೆಲ್ಲ ನೋಡಿದಂಥ ನಿರೂಪಕಿ ನಗ್ತಾ ಇದ್ರು. ಯಾವಾಗ ಕಾಲ್ ಮಾಡಿ ಸ್ಪೀಕರ್ ಆಗ್ತಾ ಇದ್ದ ಹಾಗೇನೆ ಇನ್ನೇನೋ ಮಾತಾಡಿ ಬಿಡ್ತಾರೆ ಅಂತ ನಾನು ಸ್ಪೀಕರ್ ಹಾಕಿದ್ದೀನಿ, ಪ್ರೋಗ್ರಾಮಲ್ಲಿ ಇದ್ದೀನಿ ಅಂತ ಹೇಳಿದ್ರು ಅಮೂಲ್ಯ. ಆಗಲೇ ಎಲ್ರಿಗೂ ಇವರ ನಡುವೆ ಏನೋ ಇದೆ ಅನ್ನೋದು ಗೊತ್ತಾಗೇ ಬಿಡ್ತು. ಯಾಕಂದರೆ ನಾರ್ಮಲ್ ಆಗಿ ಫ್ರೆಂಡ್ಸ್ ಆಗಿದ್ರೆ, ನಾರ್ಮಲ್ ಆಗಿ ಪರಿಚಯ ಮಾತ್ರ ಇದ್ದಿದ್ರೆ ಸ್ಪೀಕರ್ ಹಾಕಿದ್ದೀನಿ ಹುಷಾರು ಅಂತ ಏನು ಹೇಳ್ತಾ ಇರಲಿಲ್ಲ. ಸುಮ್ಮನೆ ಹಾಯ್ ಏನು ಮಾಡ್ತಿದ್ದೀರಾ, ಎಲ್ಲಿದ್ದೀರಾ ಅಂತ ಕೇಳ್ತಾ ಇದ್ರು. ಇನ್ನೇನೋ ನೆಕ್ಸ್ಟ್ ಇನ್ನೇನೋ ಮಾತಾಡ್ತಾರೆ ಅಂತ
ಗೊತ್ತಾಗ್ತಾ ಇದ್ದ ಹಾಗೇನೆ ಹಲೋ ಸ್ಪೀಕರ್ ಹಾಕಿದ್ದೀನಿ, ಕಾರ್ಯಕ್ರಮದಲ್ಲಿದ್ದೀನಿ, ಹುಷಾರಾಗಿ ಮಾತಾಡು ಅಂತ ಹೇಳಿದೆ ಅಲ್ಲಿರೋರಿಗೆ ನಗು ತರಿಸಿತು. ಇನ್ನು ದೊಡ್ಡ ನ್ಯೂಸ್ನೇನು ನೀವು ಹೈಡ್ ಮಾಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ ಅಂತ ಅಮೂಲ್ಯಗೆ ನಿರೂಪಕಿ ಪ್ರಶ್ನೆ ಮಾಡ್ತಾರೆ. ಆಗ ಇಲ್ಲ ಇಲ್ಲ ಅಂತ ಮುಖ ಮುಚ್ಕೊಳ್ತಾರೆ. ನಿರಂಜನ್ ಜೋರಾಗಿ ನಗ್ತಾರೆ. ನಿರೂಪಕಿ ನಿಮ್ಮ ನಗು ನೋಡ್ತಿದ್ರೆ ನೀವು ಎಷ್ಟೊಂದು ನಾಚಿಕೆ ಪಡ್ತಿದ್ದೀರಿ, ಎಷ್ಟು ಬ್ಲಶ್ ಆಗಿದ್ದೀರಿ ಅನ್ನೋದು ಕಾಣಿಸುತ್ತೆ ಅಂದಿದ್ದಾರೆ. ಜೊತೆಗೆ ನೀವು ನಿಮ್ಮ ಮದುವೆಗೆ ಕರೀದೇ ಇದ್ರೂ ಪರವಾಗಿಲ್ಲ, ನಿಮ್ಮ ಫಸ್ಟ್ ನೈಟ್ ಅನ್ನುತ್ತಾ ಜೋಕ್ ಮಾಡಿದ್ದಾರೆ. ಇದಕ್ಕೆ ತುಂಬಾನೇ ಮುಗ್ಧವಾಗಿ ಉತ್ತರಿಸಿದ ನಿರಂಜನ್ ನೀವು ಯಾವ ಸೀರಿಯಲ್ ಸ್ಕ್ರಿಪ್ಟ್ ಬಗ್ಗೆ ಮಾತನಾಡ್ತಾ ಇದ್ದೀರಿ ಅಂತ ಕೇಳಿದ್ದಾರೆ. ನಿರೂಪಕಿ ನಮಗೆ ಬೇಕಾದ ಕಂಟೆಂಟ್ ನಮಗೆ ಸಿಕ್ಕಿದೆ ಎಂದಿದ್ದಾರೆ. ಇಬ್ಬರ ಮುದ್ದಾದ ನಗು ಆಟಿಟ್ಯೂಡ್ ನೋಡ್ತಿದ್ರೇನೆ ಇಬ್ರು ಲವ್ನಲ್ಲಿ ಬಿದ್ದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇತ್ತು. ಇನ್ನು ಈ ಹಿಂದೆ ಕೂಡ ಇವರಿಬ್ಬರ ಒಂದಷ್ಟು ಫೋಟೋಸ್ಗಳು ವೈರಲ್ ಆಗಿತ್ತು. ಕೆಲವು ಸಮಯಗಳ ಹಿಂದೆ ನಿರಂಜನ್ ಹಾಗೂ ಅಮೂಲ್ಯ ಜೊತೆಯಾಗಿ ಏರ್ಪೋರ್ಟ್ನಲ್ಲಿ ಸೋನು ಸೂದ್ ಜೊತೆ ಕಾಣಿಸಿಕೊಂಡಿದ್ರು. ಇಬ್ಬರನ್ನ ಜೊತೆಯಾಗಿ ನೋಡಿದ ಅಭಿಮಾನಿಗಳು ಕೂಡ ಸಖತ್ತು ಖುಷಿ ಪಟ್ಟಿದ್ರು. ಈ ಹಿಂದೆಯಿಂದಲೂ ಇವರಿಬ್ರು ಮದುವೆ ಆಗಬೇಕು ಅಂತ ಅನೇಕ ಫ್ಯಾನ್ಸ್ ಅಂದ್ಕೊಂಡಿದ್ರು. ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದೆಲ್ಲ ಕಾಮನ್. ತೆರೆ ಮೇಲೆ ಜೋಡಿ ಆದವರು ತೆರೆ ಹಿಂದೆ ಕೂಡ ಪ್ರೀತಿಯಲ್ಲಿ ಬಿದ್ದಿರ್ತಾರೆ. ಅಮೂಲ್ಯ ಮತ್ತು ನಿರಂಜನ್ ಇಬ್ರೂ ಕೂಡ ಮುದ್ದಾದ ಜೋಡಿನೇ. ಇಬ್ರು ಒಂದ್ ವೇಳೆ ಪ್ರೀತಿಯಲ್ಲಿ ಬಿದ್ದಿದ್ರು ಕೂಡ ಈ ಜೋಡಿ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ ಆಶಯ ಪಡ್ತಾ ಇರೋರೆ ಹೆಚ್ಚು. ಒಟ್ನಲ್ಲಿ ಇವರಿಬ್ಬರ ಆಟಿಟ್ಯೂಡ್, ಇವರಿಬ್ಬರ ಹಾವಭಾವ ನೋಡಿದ್ರೆ ಲವ್ನಲ್ಲಿ ಬಿದ್ದಿರೋದು ಫಿಕ್ಸು ಅಂತ ತೆಲುಗು ಇಂಡಸ್ಟ್ರಿಯವರಂತೂ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.